ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಈಗ ಶುಕ್ರವಾರ, ಗಂಟೆ ಈಗ ಸುಮಾರು 10 ಕಾಲ ಆಗಿದೆ. ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಹೊರಗಡೆ ಬಂದಿದ್ದೀವಿ. ನನ್ನ ಹಸ್ಬೆಂಡು ಸ್ವಲ್ಪ ಹೊರಗಡೆ ಕೆಲಸ ಇದೆ ಬಾ ಅಂತ ಕರೆದ್ರು. ಎಫ್ ಸಿ ಮಾಡ್ಸೋಕ್ಕೋ ಏನೋ ಬಂದಿದ್ದಾರೆ. ಎಫ್ ಸಿ ಮಾಡಿಸೋದಕ್ಕೆ ಅಂತ ಪಾಸಿಂಗ್ ಮಾಡ್ಸೋಕೆ ಬಂದಿದ್ದೀವಿ. ಇಲ್ಲಿ ತುರಾಳಿ ಫಾರೆಸ್ಟ್ ಅಂತ ಇದೆಯಲ್ಲ, ಅಲ್ಲಿ ಇರೋದಂತೆ. ನನ್ನ ಹಸ್ಬೆಂಡ್ ಈಗ ಜೆರಾಕ್ಸ್ ಮಾಡಿಸೋದಕ್ಕೆ ಅಂಗಡಿಗೆ ಹೋಗಿದ್ದಾರೆ. ಅವರೇ ಫೋರ್ಸ್ ಮಾಡಿ ಕರೆದ್ರು. ನಂದಿನ್ನು ಪೂಜೆ ಕೂಡ ಆಗಿರಲಿಲ್ಲ ಮನೆಯಲ್ಲಿ. ಎಲ್ಲ ಕೆಲಸ ಆಗಿತ್ತು, ಪೂಜೆ ಆಗಿರಲಿಲ್ಲ. ಸರಿ ಬಾ ಹೋಗ್ಬರೋಣ ಅಂತ ಕರೆದ್ರು. ನನಗೂ ಎಲ್ಲೂ ಹೋಗಿರ್ಲಿಲ್ವಲ್ಲ, ಹೊರಗಡೆ ಸಿಕ್ಕಿದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮನೆಗೆ ಹೋಗಿ ಪೂಜೆ ಮಾಡಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇಲ್ಲಿ ಕೆಲಸ. ಹಾಗೆಯೇ ಹಿಂದೆ ನೋಡಿ. ಸೊ ಇವತ್ತು ಫ್ರೀ ಆಗಿದ್ದಾರೆ ಹಸ್ಬೆಂಡ್, ಹಂಗಾಗಿ ಪೋಸ್ಟ್ ಆಫೀಸಿಗೆ ಬೇರೆ ಹೋಗಬೇಕು. ಈ ಕೆಲಸಗಳು ಆಗಿಬಿಡ್ಲಿ, ಸಿಕ್ಕಿದೆ ಚಾನ್ಸು. ಮತ್ತೆ ಕರ್ಕೊಂಡು ಹೋಗಂದ್ರೆ ಆಗಲ್ಲ ಅಂತಾರೆ. ನಿಯರೆಸ್ಟ್ ಇಲ್ಲ, ಮನೆಯಿಂದ ನಿಯರೆಸ್ಟ್ ಇಲ್ಲ, ಸ್ವಲ್ಪ ದೂರ ಹೋಗ್ಬೇಕು. ಇದನ್ನೆಲ್ಲ ಹೊತ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೋಗೇ ಇಲ್ಲ. ಇವತ್ತೆಲ್ಲ ಪೋಸ್ಟ್ ಮಾಡಿ ರಿಟರ್ನ್ ಕಳಿಸೋದು ಸ್ಯಾರಿಗಳು, ಅದನ್ನೆಲ್ಲ ರಿಟರ್ನ್ ಕಳಿಸಿ ಬರೋಣ ಅಂತ ನಾನು ಕೂಡ ಬಂದಿದ್ದೀನಿ. ಓಕೆ, ವ್ಲಾಗ್ನ ನೋಡ್ತಾ ಇರಿ. ಈಗ ಶುರು ಮಾಡಿದ್ದೀನಿ. ಸೊ ನನಗೂ ಕೂಡ ನೋಡಬೇಕು ಫಾರೆಸ್ಟ್ ಹತ್ರ ಅಂತೇಳಿ. ಫಾರೆಸ್ಟ್ ನೋಡಿದ್ದೀನಿ, ತುರಾಳಿ ಫಾರೆಸ್ಟ್ ಅಂದರೆ ಯಾವ್ದು ಗೊತ್ತಾ? ಚಿರತೆ ಇತ್ತು ನೋಡಿ, ಇತ್ತೀಚೆಗೆ ಚಿರತೆ ಬಂದಿತ್ತಲ್ಲ, ಅದೇ ಫಾರೆಸ್ಟು, ಅಲ್ಲೇ ಅಂತೆ. ಓಕೆ, ನಾನು ಬಂದಿದ್ದೀನಿ ಒಟ್ಟಾರೆ. ಈ ಕೆಲಸನೂ ಆಗಲಿ ಅಂತ ಹೇಳ್ಬಿಟ್ಟು ವಿಡಿಯೋನ ಎಂಟಂಕ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಡು ಇಲ್ಲಿ. ಫ್ರೆಂಡ್ಸ್, ಈಗ ಫಾರೆಸ್ಟ್ ಹತ್ರ ಬಂದಿದ್ದೀವಿ. ಮೋಸ್ಟ್ಲಿ ನಾನು ಒಬ್ಬಳೇ ಲೇಡೀಸ್ ಅನಿಸುತ್ತೆ, ಯಾರೂ ಇಲ್ಲ, ಎಲ್ಲ ಗಾಡಿಗಳಿದ್ದಾರೆ. ನನಗೆ ಒಂಥರ ಆಗ್ತದೆ, ಆದರೂ ಓಕೆ, ಪರವಾಗಿಲ್ಲ, ಕೆಲಸ ಆಗಬೇಕು. ಸೊ ಯಾವಾಗಲೂ ಕರೆಯಲ್ಲ ನಮ್ಮ ಮನೆಯವ್ರು. ಇವತ್ತೇನೋ ಬಾಯ್ಬಿಟ್ಟು ಕರೆದ್ಬಿಟ್ರು ಬಾ ಅಂತೇಳಿ. ಹಾಗಾಗಿ ನಾನು ಬಂದೆ. ನನಗೂ ಗೊತ್ತಿಲ್ಲ ಯಾವತ್ತೂ ಇಲ್ಲೆಲ್ಲ ಬಂದು. ಆದರೆ ಎಲ್ಲ ಉದ್ದಕ್ಕೆ ಸುಮಾರು ಒಂದು 50 ಗಾಡಿ ನಿಂತಿದೆ. ಮಧ್ಯಾಹ್ನ ಆಗುತ್ತೆ ಅಂತಿದ್ದಾರೆ. ಇನ್ನು ಪೋಸ್ಟ್ ಆಫೀಸ್ ಕೆಲಸ ಪೆಂಡಿಂಗ್ ಇದೆ. ಚಿರತೆ ಬಂದುಬಿಟ್ರೆ ಕಷ್ಟಪ್ಪ. ಚಿರತೆ ಬೇರೆ ಇದೆ ಅಂತ ಹೇಳ್ತಾರೆ ಫಾರೆಸ್ಟ್ ಒಳಗಡೆ. ಫಾರೆಸ್ಟ್ ಹೆಂಗಿದೆ ತೋರಿಸ್ತೀನಿ ತಡೀರಿ ನಿಮಗೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ. ಅದೆಲ್ಲ ಫಾರೆಸ್ಟ್. ಈ ಕಡೆ ನೋಡಿ ಈ ರೀತಿಯಾಗಿದೆ. ಮೈ ಗಾಡ್. ಇನ್ನೂ 2-3 ಗಾಡಿ ಬಂದು ನಿಲ್ತು. ಬೇಗ ಮೂವ್ ಆಗುತ್ತೋ ಏನೋ ಗೊತ್ತಿಲ್ಲ. ಮುಂದೆ ಒಂದು 50 ಗಾಡಿ ಇದೆ. ಇಲ್ಲಿ ಸುಮಾರು ಮನೆ ಇದೆ. ಎಲ್ಲ ನೀಟಾಗಿ ಗ್ರಿಲ್ ಹಾಕ್ಬಿಟ್ಟಿದ್ದಾರೆ. ಆ ಕಡೆ ಫುಲ್ಲು ಎಲ್ಲ ನೋಡಿ ನೀಟಾಗಿ ಗ್ರಿಲ್ಗಳು ಹಾಕಿದ್ದಾರೆ. ಏನಂದರೆ ಬೇಗ ಆಗ್ತದೆ. ಫ್ರೆಂಡ್ಸ್, ಆಯಿತು, ಜಲ್ದಿ ಆಯಿತು. ಬೇಗ ಎಲ್ಲ ಚೆಕ್ ಮಾಡಿ ಬಿಟ್ಟರು.
ಸೊ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಡಾಕ್ಯುಮೆಂಟ್ ಇಡ್ಸ್ಕೊಳ್ಳೋಕ್ಕೆ. ನಾನು ಒಬ್ಬಳೇ ಲೇಡೀಸ್ ಅಂದ್ಕೊಂಡೆ, ಇಲ್ಲೊಂದು 2 ಕಾರಲ್ಲಿ ಲೇಡೀಸ್ ಇದ್ದಾರೆ. ಪರವಾಗಿಲ್ಲ, ನಾನು ಒಬ್ಬಳೇ ಬಂದುಬಿಟ್ಟಿದ್ದೀನಿ ಅಂತ ನನಗೆ ಒಂಥರ ಆಗ್ತಾಯಿತ್ತು. ಅಯ್ಯೋ ಏನಪ್ಪ ಇವರು ಹೆಂಡ್ತಿ ಕರ್ಕೊಬಂದ್ಬಿಟ್ಟವ್ರೆ ಅನ್ಕತ್ತಾರೆ ನೋಡಿ. ನಂಬಲ್ವೇನೋ ನನ್ನ ಹಸ್ಬೆಂಡ್ ಅದೇ ಹೇಳ್ತಿದ್ರು, ಯಾರಾದರೂ ನೋಡು ಅವ್ನ ಮಗ ಅವನು ನಾನು ನಂಬಲ್ಲ ಅನ್ಸುತ್ತೆ, ಅವ್ನು ಹೆಂಡ್ತಿ ನೋಡು ಇಲ್ಲಿಗೂ ಬಂದ್ಬಿಟ್ಟವಳೆ ಅನ್ಕೊಂತಾರೆ ಅಂತ ನನ್ನ ಹಸ್ಬೆಂಡ್ ಈಗ ಹಂಗೆ ಅಂತಾಯಿದ್ರು. ನಾನು ನಂಬಲ್ಲ ನಿನ್ನ ಅಂತಂದೆ ನಾನು. ಸೊ ಈಗ ಅಲ್ಲಿ ಹೋಗಿ ಹಿಂದೆ ಹೋಗಿ ಇದು ಮಾಡ್ಕೊಬರಕ್ಕೆ ಹೋಗಿದ್ದಾರೆ. ಫಾರೆಸ್ಟು ಇಲ್ಲಿರೋರು ಎಷ್ಟು ಭಯ ಪಟ್ಟಿರ್ಬೋದು ಫ್ರೆಂಡ್ಸ್. ಇಲ್ಲಿ ಮನೆ ಇರೋರು ದೂರಕ್ಕೆ ಒಂದೊಂದು ಮನೆ ಇದೆ, ಎಲ್ಲ ನೀಟಾಗಿ ಗ್ರಿಲ್ ಇದೆ. ಆದ್ರೂ ಚಿರತೆ ಬಂದಾಗ ಭಾಳ ಭಯ ಪಟ್ಟಿರ್ತಾರೆ ಪಾಪ. ಈ ಫಾರೆಸ್ಟ್ ಒಳಗಡೆ ಇಷ್ಟೊಂದು ಗಾಡಿಗಳು ಹೇಗಿದೆ ನೋಡಿ. ಫಾರೆಸ್ಟ್ ತುರಾಳಿ ಫಾರೆಸ್ಟ್ ಇದು. ಅಲ್ಲಲ್ಲಿ ದೂರಕ್ಕೆ ಒಂದೊಂದು ಮನೆ ಇದೆ. ಬೆಲ್ಟ್ ಹಾಕ. ಪಾಸಿಂಗ್ ಆಯಿತು, ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಮನೆ ಕಡೆ ಅಲ್ಲ, ಪೋಸ್ಟ್ ಆಫೀಸ್ ಹೋಗ್ತಾ ಇದ್ದೀವಿ. ಆಮೇಲೆ ಮನೆಗೆ ಹೋಗ್ತೀವಿ. ಬೇಗ ಆಗೋಯ್ತು. ನಾನು ಮಧ್ಯಾಹ್ನ ಆಗ್ಬಿಡುತ್ತೇನೋ ಅಂತ ಅಂದ್ಕೊಂಡೆ. 3 ಜನ ಇದ್ದಾರೆ. ಬೇಗ ಚೆಕ್ ಮಾಡಿಬಿಡ್ತಾರೆ. ಬೇಗ ಚೆಕ್ ಮಾಡಿಬಿಟ್ಟು ಬೇಗ ಪಾಸಿಂಗ್ ಮಾಡಿಬಿಡ್ತಾರೆ. ಓಕೆ, ಮೇಡಮ್ ಕೊಡಿ ಸರ್. ಫೋನ್ ಯಾಕೋ ತೆಗಿತಾ ಇಲ್ಲ. ಫೋನ್ ಮಾಡಿದೆ. ಫ್ರೆಂಡ್ಸ್, ಇಲ್ಲಿ ಎಳ್ನೀರು ಕುಡಿದು 30 ರೂಪಾಯಿ. ಬೇರೆ ಕಡೆ ಎಲ್ಲ 40 ರೂಪಾಯಿ 50 ರೂಪಾಯಿ ಆಗಿದೆ. ಡಬಲ್ ರೋಡಲ್ಲಿ 30 ರೂಪಾಯಿ. ಚೆನ್ನಾಗಿತ್ತು ಸ್ವೀಟಾಗಿ. ನಂಗೆ ಎಳ್ನೀರು ಕುಡಿದ್ರೆ ಇದು ಬರುತ್ತಲ್ಲ, ಆ ಒಳಗಿಂದು ಬಂಬ್ಲ ಅಂತೀವಿ ನಾವು, ತಿರುಳು, ಅದನ್ನು ತಿನ್ನೋಕೆ ತುಂಬ ಇಷ್ಟ. ಚೆನ್ನಾಗಿತ್ತು. ಗಂಜಿ ಅಂತೀವಿ ನೋಡಿ, ಅದನ್ನು ತಿನ್ನೋಕೆ ತುಂಬ ಇಷ್ಟ. ಆಯಿತಾ? ತನುನ್ ಬಿಟ್ಟು ಕುಡಿತಾ ಇದ್ದೀವಿ. ತನು ವಿಡಿಯೋ ನೋಡಿದ್ರೆ ನೀವು ಎಳ್ನೀರು ಕುಡಿದಿದ್ದೀರಾ, ನೀವಿಬ್ಬರೇ ಹೋಗಿದ್ದೀರಾ, ಜಾಲಿಯಾಗಿ ಹೋಗಿದ್ದೀರಾ ಅಂತೆಲ್ಲ ಅಂತಾಳೆ. ಈಗ ಹೊರಡ್ತಾ ಇದ್ದೀವಿ ಮನೆಗೆ. ಹಾಗೆ ನನ್ನ ಫ್ರೆಂಡು ಬ್ಯೂಟಿಷಿಯನ್ ಇದ್ದಾರೆ ನೋಡಿ, ಪ್ರತಿಭಾ ಅವ್ರಿಗೆ ಕಾಲ್ ಮಾಡಿದೆ. ಯಾಕೆ ಫೋನ್ ತೆಗಿತಲ್ಲ. ಅವ್ರ ಮನೆ ಇಲ್ಲೇ ನಿಯರ್ ಇದೆ. ಕಾಲ್ ಮಾಡಿದೆ, ಅವ್ರಿಗೆ ಎಲ್ಲಿ ಅಪ್ಸೆಟ್ ಆಗಿತ್ತು ಅಂತಂದರು. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತೇಳಿ. ಫೋನ್ ಯಾಕೆ ತೆಗಿತಲ್ಲ, ಮಲಗಿದ್ದಾರೆ ಏನೋ, ಇಲ್ಲ ಎಲ್ಲರೂ ಹೊರಗಡೆ ಡ್ಯೂಟಿ ಮೇಲೆ ಹೋಗಿದ್ದಾರೆ ಏನೋ ಗೊತ್ತಿಲ್ಲ. ಓಕೆ, ಫ್ರೆಂಡ್ಸ್, ನಾವು ಹೋದಾಗ 10:30 10:45 ಆಗಿತ್ತು. 12 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿದೋಯ್ತು. ಇವಾಗ ರಿಟರ್ನ್ ಆಗ್ತಾಯಿದ್ದೀವಿ. ಇದು 80 ಫೀಟ್ ರೋಡು. ಈ 80 ಫೀಟ್ ರೋಡಲ್ಲಿ ಇಲ್ಲಿ ಹೋಗ್ತಾ ಒಂದು ಸೂಪರಾಗಿದೆ ಚೌಟ್ರಿ, ಮಹಾರಾಜ ಅಂತ ಹೇಳ್ಬಿಟ್ಟು. ಸೇಮ್ ಮೈಸೂರು ಅರಮನೆ ಥರ ಇದೆ. ಫೋಟೋಶೂಟ್ ಮಾಡೋದಕ್ಕೆ ಅದಕ್ಕೆಲ್ಲ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಫಸ್ಟು ಕ್ಲಿಯರಾಗಿ ನಾನು ಹಿಡೀಲಿಲ್ಲ, ಮೋಸ್ಟ್ಲಿ ಅದು ಒಳಗಡೆ ಬಿಡಲ್ಲ ಅಂತ ಅಂದ್ಕೊಂಡು ಅಷ್ಟೊಂದು ನಾನು ಹಿಡೀಲಿಲ್ಲ. ಇವಾಗ ನಾವು ಪೋಸ್ಟ್ ಆಫೀಸ್ ಕಡೆ ಹೋಗ್ತಾ ಇದ್ದೀವಿ. ಪ್ಲಾಸ್ಟರ್ ಬೇಕಿತ್ತು. ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಪ್ಲಾಸ್ಟರ್ ತಗೊಂಡು ಬರ್ತಾ ಇದ್ದಾರೆ. ಅಷ್ಟು ದೊಡ್ಡದೇನಕ್ಕೆ ಇದೆ? ಸಣ್ಣ ಸೈಜ್ ಅಂತ. ಅದೇನಕ್ಕೆ 50 ರೂಪಾಯಿ? ತಂದಾಯ್ತಾ? ಈಗ ತಗೊಂಡಾಯ್ತಾ? ಬಿಡು, ಅದೇ ಇರಲಿ. ಅಲ್ಲಿ ಇದಕ್ಕೆ ಪೋಸ್ಟ್ ಆಫೀಸ್ ಎಷ್ಟು ಬೇಕು? ಅದಕ್ಕೆ ಎಷ್ಟು ಬೇಕಾಗುತ್ತೋ ಗೊತ್ತಿಲ್ಲ. ಬಿಡಿಸ್ಕೋ ದುಡ್ಡನ್ನ ಇಡಲ್ಲಿ. ಪಾಪ
ಪ್ಯಾಕಿಂಗ್ ಮಾಡಿಲ್ಲ, ಹಂಗೇ ತೊಗೊಂಬಂದು ಇಟ್ಕೊಂಡಿದ್ದೀನಿ ಮನೇಲಿ. ಹಂಗೆ ಸಿಂಪಲಾಗಿ ಪ್ಯಾಕಿಂಗ್ ಮಾಡಿದೆ, ಹೋಗೋ ಐಡಿಯಾ ಇರಲಿಲ್ಲ. ಇಲ್ಲೊಂದಿದ್ರೆ ಮನೇಲೆಲ್ಲ ಮಾಡಿಟ್ಟೆ ಬರ್ತಾಯಿದ್ದೆ. ಫುಲ್ ಪ್ಯಾಕಿಂಗ್ ಮಾಡಿಬಿಟ್ಟೆ. ಅವತ್ತೇ ಪ್ಯಾಕ್ ಮಾಡಿಟ್ಟಿದ್ದೆ, ಮತ್ತೇನಕ್ಕೋ ತೆಗ್ದಂಗಾಯ್ತು. ಡಿಸೈನ್ ಪ್ಯಾಕ್ ಮಾಡಿ. ಹೌದು, ಡಿಸೈನಾಗೆ ಪ್ಯಾಕ್ ಮಾಡಿರ್ತಾ ಇದ್ದೆ. ಇಲ್ಲಿ ಚಿಕ್ಕದಾಗ ಒಂದು ಪೋಸ್ಟ್ ಆಫೀಸ್ ಇದೆ, ಇಸ್ರೋ ಲೇಔಟಲ್ಲಿ ನೋಡಿ. ಪಾರ್ಕ್ ಎದುರುಗಡೆನೇ ಇದೆ. ಪ್ಯಾಕ್ ಮಾಡ್ಕೋಬೇಕೀಗ. ಒಂದೊಂದೇ ಇಡಬೇಕಲ್ಲ? ಇಲ್ಲ ಇಲ್ಲ ಇಲ್ಲ, ಬೇರೆ ಬೇರೆದದು ಮಿಕ್ಸ್ ಮಾಡಬೇಡ. ಇದೆರಡು ಬೇರೆ ಬೇರೆ ಹಾಂ, ಪ್ಯಾಕ್ ಮಾಡಲಾ? ಬೇಡ, ನಾನು ಬಂದೆ ಮಾಡ್ತೀನಿ. ಇದು ಅಜ್ಮೀರ ಫ್ಯಾಷನ್, ಅಜ್ಮೀರ ರಿಟೇಲ್. ಒಂದು ಸೀರೆ ಎರಡು ಸೀರೆ. ಈ ಥರ ಪ್ಲಾಸ್ಟರ್ ಅಲ್ಲ ಅನ್ಸುತ್ತೆ, ಈ ಥರ ವೈಟ್ ಪ್ಲಾಸ್ಟರ್ ಅನ್ಸುತ್ತೆ. ಸೊ ಒಡಿ ಏನಾಗಲ್ಲ ಇದು ಕತ್ರೆ ಹಂಗೆ ಕಟ್ ಮಾಡೇ ಬರುತ್ತೆ. ಎಲ್ಲಿದೆ, ಬರ್ತಾ ಇಲ್ಲ. ಸಾಕಾ ಸಾಕಾ? ಭಯಂಕರ ಸುತ್ತಿ ಹಾಯ್ ಮಾಡ್ಬಿಡು ಎಲ್ರಿಗೂ ಒಂದು. ಇಲ್ಲಿ ಬೆಳಗ್ಗೆ ಗಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ತೀಯಾ ಅಂತ ಕೇಳಿದೆ. ಹತ್ತಂತ ಅರ್ಧ ಗಂಟೆ ರೆಡಿ ಆಗ್ಬಿಟ್ಟು ಫ್ರೆಂಡ್ಸ್, ಈಗ ನಾವು ತನುನ ಕರ್ಕೊಂಬರೋದಕ್ಕೆ ಬಂದಿದ್ದೀವಿ. ತನುನ ಕರ್ಕೊಂಡು ಸೀದಾ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಹೋಗ್ತಾ ಇದ್ವಿ, ಗಂಟೆ ಈಗ 3:20 ಆಯಿತು. ಇಷ್ಟೋ ತನಕ ಹೊರಗಡೆನೇ ಕೆಲಸ ಇತ್ತು. ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ತನು, ನೀವು ಮಾತ್ರ ಹೋಗಿದ್ದೀರಾ ಅಂತ ಬರ್ಸ್ತಾ ಇದ್ದಾಳೆ. ಬೊಂಬಡಿ ತನು. ಓ ಎಲ್ಲದಕ್ಕೂ ಕರ್ಕೊಂಡು ಹೋಗಕ್ಕಾಗುತ್ತೆ? ಹೌದಾ, ನಡಿ ಅಚ್ಚಕಟ್ಟಾಗಿ ಅಂತ ಹೇಳಿದ್ರು. ನಾನು ಹೇಳಿದ್ನ ಡೈಲಾಗ್ನ? ಮಗುನ ಎಲ್ಲ ತಕ್ಲು ಸುತ್ತಿಸ್ಬೇಡ ನಡಿ ನೀನು ಅಂತ ನೀನೇ ತಾನೇ ಕರೆದಿತ್ತು. ಇಲ್ಲ ಚಿನ್ನಿ, ಆಯ್ತು. ನಿಮ್ಮ ಮಮ್ಮನೇ ನಮ್ಗೆ ಹೋಗು, ನನ್ನ ಮಮ್ಮಿನೇ ನಮ್ಗೆ ಹೋಗು. ಬೇಕು. ಬೆಳಗ್ಗೆ ಅಲ್ಲಿ ತಿಂಡಿ ತಿಂದು ಹೋಟ್ಲಲ್ಲಿ ಊಟ ಮಾಡೋದು, ಸ್ವೀಟ್ಸ್ ತಿಂದು ನೋಡು. ಅದ್ರಲ್ಲಿ ಒಂದು ಗುಲಾಬ್ ಜಾಮೂನ್ ನಾನು ತಿಂದು ನಿಮ್ಗೊಂದು ಇಟ್ಟಿದ್ದೀನಿ. ನಿಮ್ಮಮ್ಮ ಏನೂ ತಿಂದಿದ್ದಿಲ್ಲ, ಗೊತ್ತಾ? ನಾನೇ ತಿಂದಿದ್ದೀನಿ. ಹೌದೌದು, ಲಬ್ಬಕ್ ಅಂತ ತಿಂದ್ಬಿಟ್ಟು ಚಿನ್ನಿ ಎಲ್ಲಾನು. ಹೌದು, ನಿಂದು ಚೂರಿಗೆ ಏನೋ ಬರೋದ್ ಬೇಡ್ವಾ? ಹೌದು. ಅಟ್ಲೀಸ್ಟ್ ಊಟ ಮಾಡ್ಬೇಕಾದ್ರು ತನ್ನನ್ನ ಬಿಟ್ಟು ತಿಂತಾ ಇದೀವಲ್ಲ ಅಂತ ಅವ್ರಿಗೆ ಬರ್ಲಿಲ್ಲ, ಗೊತ್ತಾ? ಹೌದು. ನೋಡು ನಿಮ್ಮ ಅಮ್ಮ ಎಂತ ಕೆಟ್ಟ. ಹೋಗು, ನೀನ್ ನಂಬಲ್ಲ, ಹೋಗು. ನನ್ನ ಕೈ ವಾಸನೆ ಊಟ ಮಾಡಿದ್ದ ನೋಡಿ. ಆಯ್ತು, ನಿನಗೆ ಹೇಳಿದ್ರು ತಕ್ಕಲ್ಗೆ ಬಿಟ್ಬಿಡ್ತೀನಿ. ಹೋಗು, ನಿಮ್ಮ ಅಮ್ಮನಿಂದನೇ ಹೋಗು. ನಿನ್ಗೇನ್ ಹೇಳಿದ್ರು ಏನ್ ಕೊಡ್ಸಿದ್ರು ನಿನ್ಗೆ ನಿಯತಿಲ್ಲ. ಹೋಗು. ಇವಳು ಸ್ಕೆಚ್ ನೋಡಿಲಿ ಹೇಳಿದ ತಕ್ಷಣ ಮನೆ ನಡೀರಿ ಹೋಗೋಣ ಅಂತ ಕೂತಾಳು. ಕುತ್ತೆ ಬಚ್ಚೆ ತನು ಕುತ್ತೆ ಹೋಗ ಕಡೆ ಸೈಡ್. ಯುವರ್ ಫ್ರೆಂಡ್ ಡಾಗಿ ಬೇಬಿ.
ನೋಡೋದು ಅಲ್ಲಿ ಬರ್ತೈತೆ ನೋಡಿ ನಿಮ್ಮ ಅಮ್ಮನ ಥರನೇ ಹೆಜ್ಜೆ ಇಟ್ಕೊಂಡ್ಬರ್ತಾರೆ ಡಿಂಗ್ 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 ಅಂತ